ಮತ್ತೆ ತಮಿಳುನಾಡಿನಲ್ಲಿ ಮಿಚಾಂಗ್ ಅಬ್ಬರ ಹೆಚ್ಚಾಗಿದ್ದು ಜನರ ನಿದ್ದೆಯನ್ನ ಗೆಡಿಸಿದೆ. ಇನ್ನೇನು ಚಂಡಮಾರುತ ಹೋಯ್ತು ಅಂತ ಖುಷಿ ಪಡ್ತಿರ್ಬೇಕಾದ್ರೆ ಮತ್ತೊಂದು ಚಂಡಮಾರುತದ ರೂಪದಲ್ಲಿ ವರುಣ ಎಂಟ್ರಿ ಕೊಟ್ಟಿದ್ದಾನೆ. ಮಿಚಾಂಗ್ ಚಂಡಮಾರುತದ ಎಫೆಕ್ಟ್ ದೇಶದ ಹಲವೆಡೆ ಕೂಡ ಆಗ್ತಾ ಇದೆ. ತಮಿಳುನಾಡು ಕೂಡ ಬಿಟ್ಟಿದ್ದಲ್ಲ, ತಮಿಳುನಾಡು ಚೆನ್ನೈ ಸೇರಿದಂತೆ ಇಡೀ ನಗರಗಳೇ ಮುಳುಗಿ ಹೋಗುವ ಮಟ್ಟಕ್ಕೆ ಮಳೆ ಸುರಿತಾ ಇದೆ. ತಮಿಳುನಾಡಿನಲ್ಲೂ ಕೂಡ ಮಿಚಾಂಗ್ ಎಫೆಕ್ಟ್ ಜೋರಾಗಿನೇ ಇದೆ. ಭಾರೀ ಮಳೆಗೆ ತಮಿಳುನಾಡು ಅಕ್ಷರಶಃ ತತ್ತರಿಸಿ ಹೋಗ್ತಾ ಇದೆ. ರಸ್ತೆಗಳು ಕೆರೆಯಂತಾಗಿ ಹೋಗಿದ್ದಾವೆ. ಜಲಾವೃತವಾದಂತಹ ರಸ್ತೆಯಲ್ಲಿ ವಾಹನ ಸವಾರರು ಪರದಾಟವನ್ನ ನಡೆಸಿದ್ದಾರೆ. ಮನೆಯೊಳಗೆ ನೀರು ನುಗ್ತಾ ಇದೆ, ರಸ್ತೆಗಳು ಜಲಾವೃತ ಆಗ್ತಿದ್ದಾವೆ. ರಸ್ತೆ ಯಾವುದು, ನದಿ ಯಾವುದು ಅನ್ನೋ ರೀತಿ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ಅಂತಹ ಸ್ಥಿತಿ ಈಗ ತಮಿಳುನಾಡು ಚೆನ್ನೈನಲ್ಲಿದೆ. ಮಿಚಾಂಗ್ ಚಂಡಮಾರುತದ ಎಫೆಕ್ಟ್ ಏನಿದೆ, ಪಶ್ಚಿಮ ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾದಂತಹ ಈ ಒಂದು ಮಿಚಾಂಗ್ ಚಂಡಮಾರುತ ಇಡೀ ದೇಶದಲ್ಲೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ತನ್ನ ಅಬ್ಬರವನ್ನ ಉಂಟು ಮಾಡಿದೆ. ಈಗಾಗಲೇ ತಮಿಳುನಾಡಿನಲ್ಲೂ ಕೂಡ ಅಕ್ಷರಶಃ ಜನರ ಪರಿಸ್ಥಿತಿ ತತ್ತರಿಸಿ ಹೋಗಿದೆ. ಜನರು ಕಂಗಾಲಾಗಿ ಹೋಗಿದ್ದಾರೆ. ದುಮ್ಮಿಕ್ಕಿ ಹರಿತಾ ಇರುವಂತಹ ನದಿ ಹಾಗೂ ಜಲಪಾತಗಳು ಒಂದ್ ಕಡೆ, ಇನ್ನೊಂದ್ ಕಡೆ ರಸ್ತೆ ಕೂಡ ನದಿಗಳಂತೆ ಭಾಸವಾಗ್ತಿದ್ದಾವೆ, ಜಲಾವೃತ ಆಗಿ ಹೋಗಿದ್ದಾವೆ. ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ನೀರಿನಲ್ಲಿ ಮಕ್ಕಳು ಪರದಾಡ್ತಾ ಇದ್ದಾರೆ. ವಾಹನ ಸವಾರರು ಕೂಡ ಓಡಾಡೋದಕ್ಕೆ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಈಗಾಗಲೇ ಕೆಲವೊಂದು ಜಿಲ್ಲೆಗಳಲ್ಲಿ, ತಮಿಳುನಾಡಿನ ಕೆಲವೊಂದು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಿದೆ ಅಲ್ಲಿನ ಜಿಲ್ಲಾಡಳಿತ ಸಂಬಂಧಪಟ್ಟಂತೆ. ಒಟ್ಟಿನಲ್ಲಿ ಮಿಚಾಂಗ್ನ ಎಫೆಕ್ಟ್ ಏನಿದೆ ಕೇವಲ ಅಲ್ಲಿ ಮಾತ್ರವಲ್ಲ, ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ತನ್ನ ಅಬ್ಬರವನ್ನ ತೋರಿಸ್ತಾ ಇದೆ.